ಹೌದು, ನನ್ನ ವಿಶ್ವಾಸ ನಂದು, ಅದು ನನಗೆ ಸಂಬಂಧಪಟ್ಟಿದ್ದು. ಬಟ್ ಪಕ್ಷದಿಂದ ಬರೋ ಅನೌನ್ಸ್ಮೆಂಟ್ ಅವ್ರು ತಾನೇ ಮಾಡಬೇಕು. ನಾನು ಹೇಗೆ ಮಾಡೋಕ್ಕಾಗತ್ತೆ, ನಾನು ಹೆಂಗೆ ಹೇಳೋಕ್ಕಾಗತ್ತೆ? ನನಗೆ ವಿಶ್ವಾಸ ಇದೆ. 100 ಅಲ್ಲ, 500% ನನ್ನ ವಿಶ್ವಾಸ, ನನ್ನ ಕಾನ್ಫಿಡೆನ್ಸ್ ಅದು. ವಿಶ್ವಾಸ ವ್ಯಕ್ತಪಡಿಸ್ತಾ ಇದೆ ಬಿಜೆಪಿಯಿಂದ ಟಿಕೆಟ್ ನನಗೆ ಬಿಜೆಪಿಯಿಂದ ಟಿಕೆಟ್ ಯಾಕೆ ಸುಮಲತಾ ಅವರು ಕೊಡಬೇಕು? ಬಿಜೆಪಿಯಿಂದ ಯಾಕೆ ಟಿಕೆಟ್ ಸುಮಲತಾಗೆ ಕೊಡಬೇಕು ಅನ್ನೋ ಪ್ರಶ್ನೆನ ನೀವು ಬಿಜೆಪಿ ಲೀಡರ್ಸ್ನ ಅಥವಾ ಬಿಜೆಪಿ ಪಕ್ಷನ ಕೇಳಿದ್ರೆ ನಿಮ್ಗೆ ಸರಿ ಆಗುತ್ತೆ. ಯಾಕೆಂದರೆ ದೇ ವಿಲ್ ಹ್ಯಾವ್ ಅ ಕ್ರೈಟೀರಿಯಾ. ನಮ್ಮ ಪಕ್ಷದಲ್ಲಿ ಇಂಥ ಕ್ಯಾಂಡಿಡೇಟ್ ಆದರೆ ನಮಗೆ ಸೂಕ್ತ. ಈ ಪರ್ಟಿಕ್ಯುಲರ್ ಅವರ ರೆಕಾರ್ಡ್ ಏನು, ಪಾರ್ಲಿಮೆಂಟಲ್ಲಿ ಅವರ ರೆಕಾರ್ಡ್ ಏನು, ಅವರು ಎಷ್ಟು ಡಿಬೇಟ್ಗಳಲ್ಲಿ ಅವರು ಭಾಗವಹಿಸಿದ್ದಾರೆ, ಎಷ್ಟು ಸ್ಟಾರ್ಡ್ ಕ್ವೆಶ್ಚನ್ಸು ಅಥವಾ ಬೇರೆ ಕ್ವೆಶ್ಚನ್ಸ್ನ ರೈಸ್ ಮಾಡಿದ್ದಾರೆ, ನಮ್ಮ ದೇಶದ ಸಮಸ್ಯೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆ ಎಷ್ಟು ಬಾರಿ ಅವರು ಅಲ್ಲಿ ರೈಸ್ ಮಾಡಿದ್ದಾರೆ, ಇದನ್ನೆಲ್ಲ ನೋಡ್ತಾರೆ. ಇಲ್ಲಿ ಜಿಲ್ಲಾ ಪಂಚಾಯತ್ ನಾವು ದಿಶಾ ಸಭೆ ಮಾಡ್ತೀವಲ್ಲ, ಅದು ಪ್ರತಿಯೊಂದು ನಾವು ತ್ರೈಮಾಸಿಕ ಸಭೆ ಮಾಡಿದಾಗ ಅದರ ಮಿನಿಟ್ಸು, ಆ ಮೀಟಿಂಗಲ್ಲಿ ನಡೆದಿದ್ದೇನು, ಎಷ್ಟು ಸಭೆ ನಾವು ಮಾಡಿದ್ದೀವಿ ಅನ್ನೋ ಒಂದು ಅಪ್ಲೋಡ್ ಮಾಡಿ ಡೆಲ್ಲಿಗೆ ಹೋಗುತ್ತೆ. ಅದರ ರೆಕಾರ್ಡು, ಅದನ್ನು ಪ್ರತಿ MP-ಗೆ ಒಂದು ರೆಕಾರ್ಡ್ ಪಟ್ಟಿ ಅಂತ ಇರುತ್ತೆ, ಅದನ್ನು ನೋಡ್ತಾರೆ. ಇದನ್ನೆಲ್ಲ ನೋಡಿ ಇವರು ನಮ್ಮ ಪಾರ್ಟಿಗೆ ಸರಿ, ಇವರು ಆದರೆ ನಮ್ಮ ವಿನ್ನಬೆಲ್ ಕ್ಯಾಂಡಿಡೇಟು, ಅಥವಾ ಇವರ ಕ್ರೆಡಿಬಿಲಿಟಿ ಏನು, ಇವ್ರು ಮಾಡಿರೋ ಕೆಲಸ ಏನು, ಇದನ್ನೆಲ್ಲ ನೋಡೇ BJP-ಯಲ್ಲಿ ಒಂದು ಸೀಟ್ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಖಂಡಿತ ಆ ಒಂದು ಇದನ್ನು ನೋಡಿದಾಗ ನನಗೆ ಕಾನ್ಫಿಡೆನ್ಸ್ ಇದೆ. ನೀವು ಅಂದರೆ ನಾನು ಕಾನ್ಫಿಡೆಂಟಾಗಿ ಏನಕ್ಕೆ ಹೇಳ್ತೀನಿ ಅಂದರೆ, ನೀವು ಕಳೆದ 10 ವರ್ಷ ಒಂದು 4-5 MP ನನಗಿಂತ ಮೊದಲು ಇದ್ದಿರ್ಬೋದು. ಈಗ ನಾನು ಹೇಳಿರೋ ಒಂದು ಲಿಸ್ಟ್ ಇದೆಯಲ್ಲ, ಆ ಲಿಸ್ಟನ್ನ ನನ್ನ ರೆಕಾರ್ಡ್ ಇಟ್ಟು ನೋಡಿ, ಅವು ಹಳೆ ನನಗಿಂತ ಪ್ರೀವಿಯಸ್ MPs ಯಾರಿದ್ರು ಅವ್ರ ರೆಕಾರ್ಡ್ನ ಇಟ್ಟು ನೋಡಿ, ನಿಮಗೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಬಿಜೆಪಿಯಲ್ಲೇ ಯಾರು ಟಿಕೆಟ್ ಬಯಸ್ತಾರೆ ಸುಮಲತಾ ಅವರು ಅಂತ? ಕಳೆದ ಬಾರಿ ಲೋಕಸಭಾ ಚುನಾವಣೆ ಪಕ್ಷೇತರವಾಗಿ ನಿಂತಿದ್ರಿ, ಈ ಬಾರಿ ಬಿಜೆಪಿಯಲ್ಲೇ ಬೇಕು ಅನ್ನೋ ಪಟ್ಟು ಇದ್ದೀರಿ, ಯಾಕೆ ಮೇಡಮ್? ನನಗೆ ಖಂಡಿತ BJP ಪಕ್ಷ ಅವರ ಸಿದ್ಧಾಂತಗಳು ಅಥವಾ ನರೇಂದ್ರ ಮೋದಿ ಅವರ ಒಂದು ವಿಷನ್ನು, ಅವ್ರು ಕೆಲಸ ಮಾಡುವಂಥ ರೀತಿ, ಅಭಿವೃದ್ಧಿ ಅನ್ನೋ ಮಂತ್ರನ ಅವರು ಒಂದು ದಿನಕ್ಕೆ 24 ಗಂಟೆ ಅವ್ರ ಮೈಂಡಲ್ಲಿ ಓಡೋದಂದರೆ ಅದು ಒಂದೇ, ನನ್ನ ದೇಶಕ್ಕೆ ನಾನೇನು ಮಾಡ್ಬೋದು, ಯಾವ ರೀತಿ ಒಂದು ಬರೀ ಸೇವೆ ಮಾಡಬೇಕು ಅನ್ನೋವಂಥ ಮನೋಭಾವನೆ ಇಟ್ಕೊಂಡು ಅವರು ಹಗಲಿರುಳು ಶ್ರಮ ಪಡುವಂಥ ಒಬ್ಬ ಪ್ರಧಾನಮಂತ್ರಿ. ಅವರು ಪ್ರಧಾನಮಂತ್ರಿ ಅಂತಲೇ ಹೇಳ್ಕೊಳ್ಳಲ್ಲ, ನಾನು ಪ್ರಧಾನ ಸೇವಕ ಅಂತಲೇ ಅವರು ಹೇಳ್ಕೊಳ್ಳೋದು. ಅವರ ಒಂದು ನೇತೃತ್ವದಲ್ಲಿ ನಮ್ಮ ದೇಶ ಯಾವ ರೀತಿ ಪ್ರಗತಿಯನ್ನು ಸಾಧನೆ ಮಾಡಿದೆ ಅನ್ನೋದು ನಮ್ಮ ಕಣ್ಮುಂದೆ ಇದೆ. ಅದು ನಾವು ಹೇಳ್ಕೊಳ್ಳೋದು ಅಥವಾ ನಮ್ಮ ದೇಶದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲಿ ಹೇಳೋವಂಥ ಮಾತುಗಳನ್ನು. ಸೊ ಹಾಗಾಗಿ ಆ ಪಕ್ಷದಿಂದ ನಾನು MP ಆದರೆ ಖಂಡಿತ ನಾವು ಅವರ ಕೈಗಳನ್ನು ಬಲಪಡಿಸೋವಂಥ ಒಂದು ಮಾತಾಗುತ್ತೆ. ಅದೇ ರೀತಿಯ ಪ್ರಗತಿ ಅಭಿವೃದ್ಧಿಯನ್ನು ನಮ್ಮ ಕ್ಷೇತ್ರಕ್ಕೂ ನಾವು ತರೋಕ್ಕೆ ಒಂದು ಅನುಕೂಲ ಆಗುತ್ತೆ. ಇದೊಂದೇ ನನ್ನ ಉದ್ದೇಶ.